ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಲ್ಲಿ ಆ ಮಾಡು. ಆ ಮಾಡು. ಯಾಕವಿ ಹಾಗೆ ನೋಡ್ತಿದ್ಯಾ? ಯಾವತ್ತು ನೋಡ್ದೇ ಇರೋ ತರ ನೋಡ್ತಿದ್ಯಾ? ಅಕ್ಕ, ನೀನ್ ಇವತ್ ನನ್ ಕಣ್ಗೆ ಬೇರೆ ತರಾನೇ ಕಾಣಿಸ್ತಿದ್ಯಾ. ಯಾರೇ ತರ ಕಾಣ್ತೀವ್ನಾ? ಏನಾಗದೆ? ಏನೂ ಇಲ್ಲ ಅಕ್ಕ, ಇಷ್ಟ ದಿನ ನಾನು ನಿನ್ನ ಬರೀ ಅಕ್ಕನ ತರ ನೋಡ್ತಿದ್ದೆ. ಆದ್ರೆ ಇವತ್ತು ಈ ಮಗುನ ನೀನ್ ಇಷ್ಟೊಂದು ಜೋಪಾನವಾಗಿ ನೋಡ್ಕೊಳ್ತಿರೋದನ್ನ ನೋಡಿದ್ರೆ ನಿನ್ ತಾಯಿಯಾಗಿ ಇನ್ನೂ ಅದ್ಭುತವಾಗಿ ಕಾಣ್ತಿದ್ಯಾ. ಆ ಮಗು ತಾಯಿ ಕೂಡ ಅದನ್ನ ಅಷ್ಟು ಪ್ರೀತಿ ಮಾಡ್ತಿದ್ರೋ ಇಲ್ವೋ, ನಿನ್ ಮನ್ಸಲ್ಲಿ ಆ ಮಗು ಮೇಲಿರೋ ಪ್ರೀತಿ ನೋಡ್ತಿದ್ರೆ ನನ್ಗೊಂದ್ ಮಾತು ಹೇಳ್ಬೇಕು ಅನ್ಸ್ತಿದೆ. ಅದ್ ಹೇಳ್ಬೇಕು ಅಂತ ಅನ್ಸ್ತೈತೆ, ಹೇಳ್ಬಿಡವಿ. ನನ್ಗೂ ಕೇಳ್ಬೇಕು ಅಂತ ಅನ್ಸ್ತೈತೆ. ಹಿಂಗ್ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬಾರ್ದು. ಇಲ್ಲ ಕಣವಿ, ಹೇಳು. ಅಕ್ಕ, ನೀನ್ ಯಾಕೆ ನಿನ್ ಹೊಸ ಲೈಫ್ ಶುರು ಮಾಡಬಾರ್ದು? ನೀನ್ ಇನ್ನೊಬ್ರು ಮಗುನೇ ಇಷ್ಟೊಂದು ಜೋಪಾನ ಮಾಡ್ತಿದ್ಯಾ ಅಂದ್ರೆ ನೀನ್ ಯಾಕೆ ನಿಂದೆ ಒಂದ್ ಮಗುಗೆ ತಾಯಿ ಆಗ್ಬಾರ್ದು? ನಿನ್ ರೀತಿ ತಾಯಿ ಗುಣ ಇರೋ ಹೆಣ್ಣು ಒಂದ್ ಸಂಸಾರ ಕಟ್ಕೊಂಡ್ರೆ ಆ ಮನೆನೇ ದೇವಸ್ಥಾನ ಆಗತ್ತಕ್ಕ. ಇಷ್ಟ ದಿನ ನಾನು ಈ ಮಾತು ಹೇಳಕ್ಕೆ ಧೈರ್ಯ ಮಾಡಿರ್ಲಿಲ್ಲ, ಆದ್ರೆ ನಿನ್ನ ಈ ಮಗು ಜೊತೆ ನೋಡಿದ್ಮೇಲೆ ನನ್ಗೆ ಹೇಳ್ಬೇಕು ಅನ್ಸ್ತು. ಅಕ್ಕ, ನೀನೇ ಯೋಚನೆ ಮಾಡು. ಈ ಮಗು ಸಿಕ್ಕಿ ಇನ್ನೂ ಒಂದಿನಾನೂ ಆಗಿಲ್ಲ, ಆಗ್ಲೇ ನಿನ್ನ ಇಷ್ಟೊಂದು ಹಚ್ಕೊಂಡಿದೆ. ಈ ಮಗುಗೆ ಇಷ್ಟೊಂದು ಪ್ರೀತಿ ಕೊಡ್ತಿದ್ಯಾ. ಇನ್ನು ನಿಂದೆ ಒಂದ್ ಸ್ವಂತ ಮಗು ಇದ್ರೆ ಅದೆಷ್ಟು ಅದೃಷ್ಟ ಮಾಡಿರಲ್ಲ ಹೇಳು. ಊಟ ನಿಮ್ಮ ಒಬ್ರಿಗೇನಾ? ನೋಡವಿ, ನೀನ್ ಹೇಳ್ತಿರೋದೆಲ್ಲ ತಿಟ್ಟನೆಯ. ಅದ್ರ ಜೊತೆಗೆ ಇದ್ನು ನೀನ್ ಅರ್ಥ ಮಾಡ್ಕೋಬೇಕು. ಒಂದ್ ಹೆಣ್ಣಾಗಿ ಹುಟ್ಟಿದ ಮ್ಯಾಕೆ ತಾಯಿ, ಅಕ್ಕ, ತಂಗಿ ಎಲ್ಲ ಗುಣಗಳು ಅವಳ ಒಳಗೇನೆ ಇರ್ತದೆ. ಒಂದ್ ಮಗುಗೆ ಪ್ರೀತಿ ಕೊಡಕ್ಕೆ ತಾಯಿನೇ ಆಗ್ಬೇಕು ಅಂತ ಇವನು ಇಲ್ಲ. ತಾಯಿ ಗುಣ ಅವಳ್ತವ ಇದ್ರೆ ಆಟೆ ಸಾಕು. ನೋಡು, ಬರೀ ಇದು ಒಂದೇ ಮಗು ಅಲ್ಲ, ಈ ಪ್ರಪಂಚದಾಗೆ ನೀನ್ ಯಾವ್ದೇ ಮಗುನ ತಂದು ಕೊಟ್ರು ನಾನು ಇದೇ ಪಿರುತಿನೇ ತೋರ್ಸೋದು. ಈ ಮದ್ವೆ, ಹೊಸ ಜೀವನ ಅಂತೆಲ್ಲ ಹೇಳ್ತಿದ್ಯಲ್ಲ, ಇದೆಲ್ಲ ನನ್ನ ಜೀವನದಾಗೆ ಬತ್ತೋದ್ ಕೆರೆ ಇದ್ದಂಗೆ. ಅಲ್ಲಿ ಮತ್ತೆ ನೀರ್ ಬರ್ತದೆ ಅನ್ಕೊಳ್ಳೋದು ಬರೀ ಕನಸು, ಆಟೆ. ಅಕ್ಕ, ನಾನು ಹೇಳಿದ್ನ ಸಮಾಧಾನವಾಗಿ ಯೋಚನೆ ಮಾಡು, ಅದು ನಿಂಗೆ ಎಲ್ಲ ಅರ್ಥ ಆಗತ್ತೆ. ನೋಡವಿ, ಪದೇ ಪದೇ ಹಳೆ ವಿಷಯನ ಕೆತ್ಕಿ ಈ ಸುಂದರ ಕ್ಷಣನ ಹಾಳು ಮಾಡಬೇಡ. ಸದ್ಯಕ್ಕೆ ನನ್ಗೆ ಈ ಮಗಿ ಜೊತೆ ಇರೋದು ಸಿಯಾನೆ ಖುಷಿ ಕೊಡ್ತೈತೆ. ಬ್ಯಾರೆ ಎಸೆ ಹೇಳಿ ನನ್ ಮನ್ಸನ್ನ ಹಾಳು ಮಾಡ್ಬೇಡ. ಅಕ್ಕ, ಸಾಕವೆ, ಬ್ಯಾರೆ ಏನು ಹೇಳ್ಬೇಡ. ಊಟ ಬಾ, ನಾವ್ ಅಲ್ಲೋಗಿ ಊಟ ಮಾಡು ಬಾ. ಅಕ್ಕ, ಆ ಮಗು ಪೇರೆಂಟ್ಸ್ಗೆ ಫೋನ್ ಮಾಡಿದ್ದೀನಿ ಸರ್, ಬರ್ತಾ ಇದ್ದಾರಂತೆ ಸರ್. ನಾನು ರಂಗಣ್ಣ ಸ್ಪಾಟ್ಗೆ ಹೋಗ್ತಾ ಇದ್ದೀನಿ ಸರ್. ಆಯ್ತು, ಹೊರಡಿ. ಓಕೆ ಸರ್. ನೀನು ಯಾಕೆ ಅಳ್ತಿದ್ಯಮ್ಮ? ಎಲ್ಲ ಮಕ್ಳಿಗೂ ಹಂಗೆ ಆಗಲ್ಲ, ನೀನು ಸಮಾಧಾನವಾಗಿರು. ನೀವು ಹೇಳಿ, ಮಗು ಯಾವಾಗಿಂದ ಕಾಣ್ತಾ ಇಲ್ಲ? ನೆನ್ನೆ ಸಂಜೆ 5 ಗಂಟೆಯಿಂದ ಸರ್.
ಅದಕ್ಕಿಂತ ಮುಂಚೆ ಮಗು ಮನೇಲಿತ್ತಾ? ಹೌದು ಸರ್, ಮಗು ಮನೇಲೇ ಇತ್ತು. ಮಗುಗೆ ಎಷ್ಟು ವರ್ಷ? 5 ವರ್ಷ ಸರ್. ಮಗುದೊಂದು ಫೋಟೋ ಇದ್ರೆ ಕೊಡಿ. ಮಗು ಕಳೆದೋದ್ಮೇಲೆ ಏನಾಯಿತು ಅಂತ ಸ್ವಲ್ಪ ಡೀಟೇಲಾಗಿ ಹೇಳಿ. ಸರ್, ನನ್ನ ಮಗಳನ್ನ ಹೇಗಾದರೂ ಹುಡ್ಕೊಡಿ ಸರ್, ಪ್ಲೀಸ್ ಸರ್. ಸರ್ಕಾರದವ್ರು ನಮ್ಗೆ ಅದಕ್ಕೆ ನಮ್ಮ ಸಂಬಳ ಕೊಡೋದು, ಹುಡುಕೊಡ್ತೀವಿ, ನೀವು ಹೋಗಿ ಬನ್ನಿ. ನೀವು ಕೂತ್ಕೊಳ್ಳಿ ಸರ್. ಮೇಡಮ್, ನೀವು ಸ್ವಲ್ಪ ಹೊರಗಡೆ ಇರಿ. ನೋಡಿ, ನಮ್ಗೆ ಯಾವುದಾದ್ರೂ ಬಾಡಿ ಸಿಕ್ಕಿದ್ರೆ ಐಡೆಂಟಿಫಿಕೇಷನ್ಗೋಸ್ಕರ ನೀವು ಬರಬೇಕಾಗುತ್ತೆ. ಸರ್, ಯಾರಿಗೆ ಗೊತ್ತು, ಯಾರಿಗೇನು ಬೇಕಾದ್ರೂ ಆಗ್ಬೋದು. ಬರ್ರಿ ಹೊರಡಿ. ಚಂದ್ರು, ರಾತ್ರಿ ನೀವು ನನ್ನ ಜೊತೆ ಮಾತಾಡಿ ಹೋದ್ಮೇಲೆ ನಿಮ್ಮ ಫೋನಿಗೊಂದು ಕಾಲ್ ಬಂದಿತ್ತು. ಹೌದಾ? ಯಾರು ಕ್ಲೈಂಟಾ? ಇಲ್ಲ ಚಂದ್ರು, ಯಾರೋ ಲೇಡಿ ಚಂದ್ರು ಡಾರ್ಲಿಂಗ್ ಅಂತ ಸಾಫ್ಟಾಗಿ ಮಾತಾಡಿದ್ರು. ಯಾಕೆ ಮಾತಾಡ್ತಿಲ್ಲ, ಪಕ್ಕದಲ್ಲಿ ಹೆಂಡತಿ ಇದ್ದಾರಾ ಅಂತ ಕೇಳಿದ್ರು. ನಾನು ಹಲೋ ಅಂತ ಹೇಳ್ತಿದ್ದಂಗೆ ಅವ್ರು ಫೋನ್ ಕಟ್ ಮಾಡಿದ್ರು. ಯಾರು ಚಂದ್ರು ಅದು? ಅನ್ನೋನ್ ನಂಬರಿಂದ ನಿಮ್ಮನ್ನ ಡಾರ್ಲಿಂಗ್ ಅಂತ ಕರೆಯೋದು? ಗೊತ್ತಿಲ್ಲ ವಸು, ಯಾವುದೋ ರಾಂಗ್ ನಂಬರ್ ಇರಬೇಕು. ಚಂದ್ರು, ಏನಾದರೂ ಇದ್ರೆ ನನ್ನ ಜೊತೆ ಹೇಳ್ಕೊಳ್ಳಿ, ನಾನೇನೋ ಅಪಾರ್ಥ ಮಾಡ್ಕೊಳ್ಳಲ್ಲ. ಹೇಳಿದ್ನಲ್ಲ ವಸು, ಯಾವುದೋ ರಾಂಗ್ ನಂಬರ್ ಇರಬೇಕಂತ. ಚಂದ್ರು, ನನಗೊಂದು ಅನುಮಾನ, ಹಿಂದೆ ಅನಿಕಾ ಕೂಡ ನಿಮ್ಮನ್ನ ಹೀಗೆ ಕರೆದು ಪ್ರಾಂಕ್ ಮಾಡಿದ್ಲಲ್ವಾ? ಈಗಲೂ ಅವಳೇನಾದರೂ ಪ್ರಾಂಕ್ ಮಾಡ್ತಿದ್ದಾಳ? ಅನಿಕಾನಾ? ಅವಳು ಯಾಕೆ ಇಲ್ಲಿಗೆ ಬರ್ತಾಳೆ? ಅವಳು ಮುಂಬೈಯಲ್ಲಿ ಸೆಟ್ಲ್ ಆಗಿದ್ದಾಳಲ್ಲ. ಇವಾಗ ನಮ್ಗೆ ಯಾಕೆ ಅವಳ ವಿಷಯ? ನಾನು ಹೇಳಿದ್ನಲ್ಲ, ಅದು ಯಾವುದೋ ರಾಂಗ್ ನಂಬರ್ ಇರಬೇಕು ವಸು. ನನಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ. ಚಂದ್ರು, ಅನಿಕಾ ಮುಂಬೈಲಿದ್ದಾಳೆ ಅಂತ ಮಾತಲ್ಲಿ ಹೇಳಿದ್ರು ಮುಕ್ತಲ್ಲಿ ಬೇರೆನೇ ಇದೆ. ಅವ್ರು ಬೆವರ್ತಾ ಇದ್ದಿದ್ದು, ಮಾತಲ್ಲಿ ತೊದಲ್ತಾ ಇರೋದು ಎಲ್ಲ ನೋಡ್ತಾ ಇದ್ರೆ ಇದು ರಾಂಗ್ ನಂಬರ್ ಅಂತ ಅನ್ನಿಸ್ತಾನೇ ಇಲ್ಲ. ಚಂದ್ರು ಯಾವುದೋ ವಿಷಯನ ನನ್ನಿಂದ ಮುಚ್ಚಿಡ್ತಿದ್ದಾರೆ.